ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಸಮಾಜ ವಿಜ್ಞಾನದ ನಿಮಗೆ ಚರ್ಚೆ ಮಾಡಲಿಕ್ಕೆ ಏನು ತಂದಿದೆ ಅಂದರೆ, ನಿಧಾನ ಕಲಿಕೆ ವಿದ್ಯಾರ್ಥಿಗಳಿಗಾಗಿ ಪಾಸಿಂಗ್ ಪ್ಯಾಕೇಜು. ಇದು 3ನೇ ಸಂಚಿಕೆ. ಚೆನ್ನಾಗಿ ಅಭ್ಯಾಸ ಮಾಡಿ, ಯಾರು ಬೇಸರ ಮಾಡಿಕೊಳ್ಬೇಡಿ, ಗೊಂದಲಕ್ಕೆ ಒಳಗಾಗಬೇಡಿ. ಇಲ್ಲಿ 3 ಸಂಚಿಕೆಯಲ್ಲಿ ಮೊದಲನೇದಾಗಿ ನಾನು ನಿಮ್ಮ ಎದುರಿಗೆ ಚರ್ಚೆಗೆ ತೆಗೆದುಕೊಂಡು ಬಂದ ಪ್ರಶ್ನೆ ಏನಪ್ಪ ಅಂದರೆ, ಭಾರತ ಸಂಪತ್ತನ್ನು ಬ್ರಿಟನ್ ಹೇಗೆ ಬಳಸಿಕೊಂಡಿತು, ಅಥವಾ 2ನೇ ಮಹಾಯುದ್ಧದಲ್ಲಿ ಹೇಗೆ ಬಳಸಿಕೊಂಡಿತು? ಭಾರತ ಕೃಷಿ ವಸ್ತುಗಳ ಬಳಕೆ, ಭಾರತ ಕೈಗಾರಿಕಾ ವಸ್ತುಗಳ ಬಳಕೆ, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳ ಬಳಕೆ, ಆರ್ಡಿನೆನ್ಸ್ ಕಾರ್ಖಾನೆಗಳ ಮೇಲ್ದರ್ಜೆ, ಹೊಸ ತಂತ್ರಗಾರಿಕೆ ಅಳವಡಿಕೆ, ಭಾರತೀಯ ಸೈನ್ಯ ಬೇರೆ ಬೇರೆ ದೇಶಗಳಲ್ಲಿ ಬ್ರಿಟಿಷರ ಪರವಾಗಿ ಯುದ್ಧ ಮತ್ತು ಜಯವನ್ನು ಸಾಧಿಸಿದ್ದನ್ನು ನಾವು ನೋಡ್ಬೋದು. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಏನು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ದೇಶದ ಆದಾಯ ಹೆಚ್ಚಳ, ಜನರ ತಲಾ ಆದಾಯ ಹೆಚ್ಚಳ, ಉದ್ಯೋಗ ಅವಕಾಶಗಳ ಹೆಚ್ಚಳ, ಶಿಕ್ಷಣದ ಪ್ರಮಾಣ ಹೆಚ್ಚಳ, ಆಹಾರ ಉತ್ಪಾದನೆ ಹೆಚ್ಚಳ, ಅಸಮಾನತೆ ಕಡಿಮೆ, ವಿಜ್ಞಾನ ಪ್ರಗತಿ, ಆರೋಗ್ಯದ ಪ್ರಗತಿ. ನಮ್ಮ ಸಹೋದ್ಯೋಗಿ ಮಿತ್ರರು ಹೇಳ್ತಾ ಇದ್ದರು, ಅಲ್ಲಪ್ಪ ನೀನು ಇಷ್ಟು ಬೇಗ ಓಡೋದ್ರೆ ನಿಧಾನ ಕಲಿಕೆ ವಿದ್ಯಾರ್ಥಿಗಳು ನಿನ್ನಂಗೆ ಓಡೋಗ್ಲಿಕ್ಕೆ ಬರ್ತದ, ಸ್ವಲ್ಪ ನಿಧಾನವಾಗಿ ಹೇಳೋದನ್ನು ರೂಢಿಸ್ಕೋಬಾರ್ದ ಅಂತಿದ್ರು. ಹಾಗಾಗಿ ಆಯ್ತಪ್ಪ ರೂಢಿಸ್ಕೊಳ್ತೇನೆ ಅಂತ ಹೇಳಿದೆ. ಅವ್ರ ಸಲಹೆ ಕೂಡ ನಾನು ಒಪ್ಕೊಂಡೆ. ಹೀಗಾಗಿ ನಾನು ನಿಮಗಾಗಿ ಸ್ವಲ್ಪ ನಿಧಾನವಾಗಿ ಹೇಳ್ತೇನೆ, ಬೇಸರ ಯಾರು ಮಾಡ್ಕೊಳ್ಬೇಡಿ. ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕದ ಪ್ರಾಮುಖ್ಯತೆ. ಅಂದರೆ ಪ್ರಾಮುಖ್ಯತೆ ಒಂದೇ ಪದ. ಕೃಷಿಯ ಪ್ರಾಮುಖ್ಯತೆ ಏನು, ಕೈಗಾರಿಕೆ ಪ್ರಾಮುಖ್ಯತೆ ಏನು, ಸಾರಿಗೆ ಪ್ರಾಮುಖ್ಯತೆ ಏನು, ಸಂಪರ್ಕ ಪ್ರಾಮುಖ್ಯತೆ ಏನು? ಸಾಮಾನ್ಯವಾಗಿ ಈ ಉತ್ತರ ಬರೋದು ಸಾಕನ್ಸುತ್ತೆ. ಕೃಷಿ ಅಭಿವೃದ್ಧಿ, ವ್ಯಾಪಾರದ ಅಭಿವೃದ್ಧಿ, ಆದಾಯದ ಹೆಚ್ಚಳ, ಕೈಗಾರಿಕೆ ಅಭಿವೃದ್ಧಿ, ಉದ್ಯೋಗದ ಹೆಚ್ಚಳ, ಜನರಿಗೆ ಆಹಾರ. ಅಂತಾರಾಷ್ಟ್ರೀಯ ಬಂದರುಗಳು ಯಾವುವು ಅಂತ ಕೇಳ್ತಾರೆ. ಪಶ್ಚಿಮ ತೀರದಲ್ಲಿ ನಾವು ನೋಡ್ತೇವೆ. ಒಂದು ಕಾಂಡ್ಲಾ, ಗುಜರಾತ್ ಮೇಲೆ ಬರ್ತದೆ. ಗುಜರಾತ್ ಕೆಳಗಡೆ ಮುಂಬೈ ಬರ್ತದೆ. ಮುಂಬೈ ಕೆಳಗಡೆ ಮರ್ಮಗೋವಾ, ಮಂಗಳೂರು, ಕೊಚ್ಚಿನ್. ಪೂರ್ವ ತೀರದಲ್ಲಿ ತೂತುಕುಡಿ, ಚೆನ್ನೈ, ವಿಶಾಖಪಟ್ಟಣ, ಪಾರ್ದೀವ್, ಕೋಲ್ಕತ್ತಾ, ಹಾಲ್ದಿಯಾ. ಇತ್ತೀಚೆಗೆ ಹೊಸದಾಗಿ ಕಂಡುಕೊಂಡಿರ್ತಕ್ಕದ್ದು ಅಂದರೆ ಎರ್ನೋರ್. ಜಾಗತಿಕ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಏನು? ಜಾಗತಿಕ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳು ಯಾವುವು ಅಂತ ಕೇಳ್ಬೋದು. ನಿರೀಕ್ಷಿತ ಪ್ರಶ್ನೆ ಇದು. ಕೊರಿಯಾ ವಿವಾದ ಪರಿಹಾರ, ಸೂಯೆಜ್ ಕಾಲುವೆ ಬಿಕ್ಕಟ್ಟು ಪರಿಹಾರ, ಕಾಶ್ಮೀರ ಸಮಸ್ಯೆಗೆ ಪರಿಹಾರ, ಹಣಕಾಸಿನ ನೆರವು, ನಿಶಸ್ತ್ರೀಕರಣ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಮಾನವ ಹಕ್ಕುಗಳ ಜಾರಿ, ವರ್ಣಭೇದ ನೀತಿ ಅಂತ್ಯ, ಸಾಮ್ರಾಜ್ಯಶಾಹಿ ತಡೆಯಲು ಪ್ರಯತ್ನ. ಸುಗ್ಗಿ ಭೂತಂತ್ರಜ್ಞಾನ ಎಂದರೇನು? ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನದ ಬಳಕೆ, ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರದ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯ. ಸುಗ್ಗಿ ನಂತರ ತಂತ್ರಜ್ಞಾನ ಎಂದರೇನು? ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ತರಲಾದ ಸುಧಾರಿತ ತಂತ್ರಜ್ಞಾನ. ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಬೆಳೆಗಳ ಸಂಸ್ಕರಣೆ, ಮಾರಾಟದ ತಂತ್ರಜ್ಞಾನ. ಭಾರತವು ಮಾನವ ಹಕ್ಕುಗಳನ್ನು ಹೇಗೆ ರಕ್ಷಿಸಿದೆ ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಉತ್ತರವಾಗಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಉಲ್ಲೇಖ ಇದೆ. ಮಾನವ ಹಕ್ಕುಗಳ ಪ್ರತಿಪಾದನೆ, ಜಾಗತಿಕ ವೇದಿಕೆಗಳ ಮೂಲಕ ಪ್ರತಿಪಾದನೆ, ಜನಾಂಗ ಹತ್ಯೆ, ಶೋಷಣೆ, ದಬ್ಬಾಳಿಕೆ ವಿರೋಧ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಏನು? ಭಾರತ ಹಳ್ಳಿಗಳ ಮತ್ತು ಕೃಷಿ ಪ್ರಧಾನ ದೇಶ. ರೈತರ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ರೈತರು ತಮಗೆ ಬೇಕಾದ ವಸ್ತುಗಳನ್ನು ಹಳ್ಳಿಗೆ ತರಲು ರೈಲು ಸಾರಿಗೆ ಪೂರಕವಾಗಿದೆ. ಎಲ್ಲ ಕಡೆ ನಿರ್ಮಿಸಬಹುದು, ನಿರ್ಮಾಣ ಸುಲಭ. ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವುವು? ಶಾಂತಿ ಮತ್ತು ಸುಭದ್ರತೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ, ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ, ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ, ನ್ಯಾಯ ಮತ್ತು ಒಡಂಬಡಿಕೆಗಳಿಗೆ ಮನ್ನಣೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ. ಭಯೋತ್ಪಾದನೆ ನಿರ್ಮೂಲನೆಗೆ ಭಾರತದ ಕ್ರಮಗಳು ಏನು? ರಾಷ್ಟ್ರೀಯ ತನಿಖಾ ದಳ, ವಿಶೇಷ ಪರಿಣಿತ ಪಡೆಗಳ ರಚನೆ,
ಅನ್ಯರ ನೆಲದಲ್ಲಿಯೇ ಭಯೋತ್ಪಾದನೆ ತೀವ್ರ ವಿರೋಧ. ಭಯೋತ್ಪಾದನೆ ಅಮಾನವೀಯವಾದುದು ಹೇಗೆ? ಅಮಾನವೀಯವಾದುದು ಹೇಗೆ? ನಿಶಸ್ತ್ರೀಕರಣ ಜಗತ್ತಿಗೆ ಅನಿವಾರ್ಯ ಏಕೆ? ವಿಶ್ವದಾದ್ಯಂತ ಭಯ, ಅಸ್ಥಿರತೆ ಸೃಷ್ಟಿ, ಯುದ್ಧದ ಸಂಭವನೀಯತೆ ಹೆಚ್ಚಾಗುತ್ತದೆ. ಆರ್ಥಿಕ ಅಸ್ಥಿರತೆಗೆ ಮತ್ತು ನಷ್ಟಕ್ಕೆ ದಾರಿ, ವಿಶ್ವಶಾಂತಿಗೆ ಅಡ್ಡಿ. ಎರಡನೇ ಮಹಾಯುದ್ಧದ ನಂತರ ಜಗತ್ತು ಎದುರಿಸಿದ ಸಮಸ್ಯೆಗಳಾವವು? ಆರ್ಥಿಕ ಅಸಮಾನತೆ, ಭಯೋತ್ಪಾದನೆ, ವರ್ಣಭೇದ ಪದ್ಧತಿ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಮಾನವ ಹಕ್ಕುಗಳ ಉಲ್ಲಂಘನೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು? ಸಹಾಯಕ ಪದ್ಧತಿ ಜಾರಿಗೆ ತಂದವನು ಯಾರು? ಲಾರ್ಡ್ ವೆಲ್ಲಸ್ಲಿ. ಭಾರತೀಯ ರಾಜನು ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೇನೆ ತುಕಡಿಯನ್ನು ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ವೆಚ್ಚ ಭರಿಸಬೇಕು. ಬ್ರಿಟಿಷ್ ರೆಸಿಡೆಂಟ್ ನೇಮಕ. ಇತರ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನಕ್ಕೆ ಬ್ರಿಟಿಷರ ಅನುಮತಿ ಕಡ್ಡಾಯ. ಆಸ್ಥಾನದಲ್ಲಿ ಯಾವ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದು. ಬಾಲಗಂಗಾಧರ ತಿಲಕರು ಬಗ್ಗೆ ಬರೆಯಿರಿ. ತೀವ್ರಗಾಮಿಗಳೆಂದರೆ ಯಾರು? ಅವರ ಬಗ್ಗೆ ಬರೆಯಿರಿ. ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಅರವಿಂದ ಘೋಷ್. ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು. ಸ್ವದೇಶಿ ಆಂದೋಲನಕ್ಕೆ ಕರೆ ಕೊಟ್ಟರು. ಸ್ವರಾಜ್ಯ ನನ್ನ ಆ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತಿರುವೆನು ಎಂದರು. ಸ್ವಾತಂತ್ರ್ಯ ಚಳವಳಿಗೆ ಜನರನ್ನು ಸಂಘಟಿಸಿದರು. ಗಣೇಶ, ಶಿವಾಜಿ, ದುರ್ಗಾ ಪೂಜೆ ಆರಂಭಿಸಿದರು. ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಹೊರತಂದರು. ಗೀತರಹಸ್ಯ ಕೃತಿ ರಚಿಸಿದರು. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡ ಕ್ರಮಗಳಾವವು? ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳಾವವು? ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ನೀಡುವುದು. ಉದ್ಯೋಗ ಮತ್ತು ಚುನಾವಣೆ ಮೀಸಲಾತಿ. ಸಹಾಯವಾಣಿ 1091. ಮಹಿಳಾ ಆಯೋಗ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಸ್ವ ಉದ್ಯೋಗಕ್ಕೆ ಸಾಲ. ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ. ದತ್ತು ಮಕ್ಕಳ ಹಕ್ಕಿಲೆಂಬ ನೀತಿ ಎಂದರೇನು? ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದನು. ಸತಾರ, ಜೈಪುರ, ಝಾನ್ಸಿ, ಸಂಬಲ್ಪುರ ವಶವಾದವು. ಈ ನೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನಿಗೆ ಮಕ್ಕಳು ಆಗದಿದ್ದರೆ ಆತನ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ರಾಜನ ಮರಣ ನಂತರ ಅಂತಹ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಳ್ಳುತ್ತಿದ್ದರು. ಭಾರತೀಯ ಸಂಸ್ಥಾನಗಳನ್ನು ಸೇರಿಸಿಕೊಳ್ಳಲು ಕೊನೆಯ ಅಸ್ತ್ರವಾಗಿತ್ತು. ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವುವು? ಹೆಚ್ಚಿನ ಸಾವು ನೋವು, ವಿಶ್ವಸಂಸ್ಥೆ ಸ್ಥಾಪನೆ, ಏಷ್ಯಾ ಮತ್ತು ಆಫ್ರಿಕಾ ದೇಶಗಳು ಸ್ವಾತಂತ್ರ್ಯ ಪಡೆದವು, ಶೀತಲ ಸಮರಕ್ಕೆ ನಾಂದಿ, ಜಗತ್ತಿನ ರಾಜಕೀಯ ಸಂರಚನೆ ಬದಲಾವಣೆ, ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು. ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳು ಯಾವುವು? ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳು: ವಿರುದ್ಧ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ಬಡ್ತಿ ವರ್ಗಾವಣೆಯ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು, ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮಕ್ಕೆ ಸಲಹೆ ನೀಡುವುದು, ರಾಷ್ಟ್ರಪತಿಯವರ ಸಲಹೆ ಮೇರೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಭಾರತ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಪುನರುಜ್ಜೀವನ ಕಾಲ ಎಂದು ಹೇಳಲಾಗಿದೆ. ಸಮರ್ಥಿಸಿ. ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಬೆಳೆಯಿತು. ಇಂಗ್ಲಿಷ್ ಶಿಕ್ಷಣದ ಸೌಲಭ್ಯ ದೊರೆಯಿತು. ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ ಮುಂತಾದವು ಪರಿಚಯವಾದವು. ಭಾರತೀಯರಲ್ಲಿ ವೈಚಾರಿಕ ಮನೋಭಾವ ಬೆಳೆಯಿತು. ಭಾರತೀಯ ಸಮಾಜದ ವಿಶ್ಲೇಷಣೆಯ ಆಸಕ್ತಿ ಬೆಳೆಯಿತು. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಬರೆಯಿರಿ. ನೇತಾಜಿ ಇನ್ನು ಜನಪ್ರಿಯರಾಗಿದ್ದರು. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ಟಿದರು. ನೇತಾಜಿಯವರು ಬ್ರಿಟಿಷರ ಬಂಧಿಸಿದರು. ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ನೆರವನ್ನು ಕೋರಿದರು. ಜಪಾನಿನಲ್ಲಿ ಆಜಾದ್ ಹಿಂದ್ ಫೌಜ್ ಎಂಬ ಸೇನೆಯನ್ನು ಕಟ್ಟಿದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ಎಂದು ಹೇಳಿದರು. ದೆಹಲಿ ಚಲೋಗೆ ಕರೆ ನೀಡಿದರು. ವಿಮಾನ ಅಪಘಾತದಲ್ಲಿ ಹುತಾತ್ಮರಾದರು. ಪ್ರಿಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ಸತತ ಸಾಧನೆ ಮತ್ತು ಶ್ರಮ ಎಂದೂ ನಿರರ್ಥಕವಾಗುವುದಿಲ್ಲ. ಪರೀಕ್ಷೆ ಯಶಸ್ಸಿನಲ್ಲಿ
ನೀವು ಮುಂದೆ ಓಡುತ್ತೀರಿ. ನಾನು ಆರಂಭದಲ್ಲಿ ಹೇಳಿದೆ ನಿಧಾನ ಕಲಿಕೆ ವಿದ್ಯಾರ್ಥಿಗಳು ಅಂತೇಳಿ. ಬೇಸರ ಮಾಡ್ಕೊಳ್ಬೇಡಿ. ನಿಧಾನ ಕಲಿಕೆ ಮುಂದೆ ಪ್ರಧಾನ ಕಲಿಕೆ ಆಗುತ್ತೆ. ಉತ್ತಮ ನಾಗರಿಕ ಸಮಾಜದಲ್ಲಿ ಉತ್ತಮ ಭವಿಷ್ಯತ್ತನ್ನು ನೀವು ಕಂಡುಕೊಳ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಜೈ ಭಾರತ್ ಮಾತೆ, ಜೈ ಕರ್ನಾಟಕ.